ನಾನೇನು ಕಳ್ಳನ ಹಣ ಭದ್ರತೆಯಲ್ಲಿ ಕರೆದೊಯ್ದ ಖಾಕಿ ಜೊತೆಗೋ ಗಿಲ್ಲಿ ನಟನ ಹಾಸ್ಯ, ನಕ್ಕು ಸುಸ್ತಾದ ಪೊಲೀಸರು. ಬಿಗ್ ಬಾಸ್ ಕನ್ನಡ 12ರಲ್ಲಿ ಗೆಲುವು ಸಾಧಿಸಿದ ಬಳಿಕ ಗಿಲ್ಲಿ ನಟನಿಗೆ ಎಲ್ಲಿಲ್ಲದ ಜನಪ್ರಿಯತೆ ಸಿಕ್ಕಿದ್ದು, ಈಗ ಅವರು ಎಲ್ಲಿ ಹೋದರೂ ಜನರು ಅವರನ್ನು ಮುತ್ಕೊಂಡು ಬಿಡ್ತಾರೆ. ಸೆಲ್ಫಿಗಾಗಿ ಬೇಡಿಕೆ ಇಡ್ತಾರೆ. ಜನರನ್ನು ನಿಯಂತ್ರಿಸುವುದೇ ಒಂದು ದೊಡ್ಡ ಸಾಹಸವಾಗಿದೆ. ಹೀಗಾಗಿ ಈಗ ಗಿಲ್ಲಿ ನಟ ಈಗ ಮೊದಲಿನಿಗಿಂತ ತನಗಿಷ್ಟ ಬಂದಂತೆ ಎತ್ಕೊಂಡು ಹೋಗುವ ಹಾಗಿಲ್ಲ. ಅವರೆಲ್ಲ ಹೋದರೂ ಈಗ ಕನಿಷ್ಠ ಜನರನ್ನು ನಿಯಂತ್ರಿಸುವುದಕ್ಕಾದರೂ ಅಲ್ಲಿ ಪೊಲೀಸರು ಇರಬೇಕಾಗುತ್ತದೆ. ಅಭಿಮಾನಿಗಳಿಂದ ಅವರನ್ನು ರಕ್ಷಿಸುವುದೇ ಈಗ ಒಂದು ದೊಡ್ಡ ಸವಾಲು. ಹೀಗಿರುವಾಗ ಗಿಲ್ಲಿ ನಟ ತನ್ನ ರಕ್ಷಣೆಗೆ ಬಂದ ಪೊಲೀಸರ ಜೊತೆಗೂ ಹಾಸ್ಯ ಮಾಡಿದ್ದು, ಗಿಲ್ಲಿಯ ಹಾಸ್ಯ ಚಟಾಕಿಗೆ ಪೊಲೀಸರು ಕೂಡ ಬಿದ್ದು ನಕ್ಕಿದ್ದಾರೆ. ಸ್ಥಳದಲ್ಲೇ ಇನ್ಸ್ಟಂಟ್ ಹಾಸ್ಯ ಮಾಡೋದ್ರಲ್ಲಿ ಗಿಲ್ಲಿ ನಂಬರ್ 1. ಎಂತಹ ಸಂದರ್ಭವನ್ನಾದರೂ ಹಾಸ್ಯಕ್ಕೆ ತಿರುಗಿಸುವ ಗಿಲ್ಲಿ ನಟ ತಮ್ಮ ಅಜ್ಜಿಯ ಸಾವಿನ ಸಮಯದಲ್ಲಿ ಮಾಡಿದ ಕಿತಾಪತಿಯ ಬಗ್ಗೆ ಈ ಹಿಂದೆ ಹೇಳಿಕೊಂಡಿದ್ರು. ಅವರ ಮಾತು ಕೇಳಿ ಜನ ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ರು. ಹಾಗಾಗಿಯೇ ಈಗ ಗಿಲ್ಲಿ ನಟ ತಮ್ಮ ಭದ್ರತೆಗೆ ಬಂದ ಪೊಲೀಸರ ಜೊತೆಗೂ ಹಾಸ್ಯ ಮಾಡಿದ್ದಾರೆ. ಜನರಿಂದ ಅವರನ್ನು ರಕ್ಷಿಸಿ ಕರೆದೊಯ್ಯುವುದಕ್ಕಾಗಿ ಗಿಲ್ಲಿ ನಟನನ್ನು ಪೊಲೀಸರು ಕರೆದೊಯ್ಯುತ್ತಿರುವಾಗ ಗಿಲ್ಲಿ ನಟ ಒಳ್ಳೆ ಕಳ್ಳರ ಕರೆದೊಯ್ಯುವ ಥರ ಕರ್ಕೊಂಡು ಹೋಗ್ತಿದ್ದೀರಲ್ಲ, ನಾನೇನು ಕಳ್ಳನ ಅಂತ ಕೇಳಿದ್ದು ಇದು ಪೊಲೀಸರು ನಗುವಂತೆ ಮಾಡಿದೆ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು, ಗಿಲ್ಲಿ ಬಗ್ಗೆ ಅರಿಯದ ಜನರಿಗೆ ಈ ವಿಡಿಯೋ ನೋಡಿದರೆ ಯಾರೋ ಕಳ್ಳರನ್ನು ಪೊಲೀಸರು ಎಳೆದುಕೊಂಡು ಹೋಗ್ತಿರುವಂತೆ ಕಾಣುತ್ತೆ. ಕಾರ್ಯಕ್ರಮವೊಂದಕ್ಕೆ ಭೇಟಿ ನೀಡಲು ಹೋದಾಗ ಈ ಘಟನೆ ನಡೆದಿದೆ. ಜನರನ್ನು ನಗಿಸುವ ಸಣ್ಣ ಅವಕಾಶವನ್ನು ಕೂಡ ಗಿಲ್ಲಿ ಮಿಸ್ ಮಾಡಿಕೊಳ್ಳೋದಿಲ್ಲ. ಅದು ಸಂದರ್ಭ ಯಾವುದೇ ಇರಲಿ, ಅಲ್ಲಿದ್ದವರ ಮೊಗದಲ್ಲಿ ಏನಾದರೂ ಮಾಡಿ ನಗು ತರಿಸುತ್ತಾರೆ ಗಿಲ್ಲಿ. ತಮ್ಮ ಸಿಂಪಲ್ ಲೈಫ್ ಸ್ಟೈಲ್ ಕಾರಣ ಗಿಲ್ಲಿ ಬಹುತೇಕರಿಗೆ ಆತ ನಮ್ಮವರಲ್ಲೇ ಯಾರೋ ಒಬ್ಬ ಅನಿಸ್ತದೆ. ಹೀಗಾಗಿ ಗಿಲ್ಲಿ ಎಲ್ಲಿ ಹೋದಲ್ಲಿ ಬಂದಲ್ಲಿ ಅವರಿಗೆ ಜನ ಮುಗ್ಗಿ ಬೀಳುತ್ತಾರೆ, ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಾರೆ. ಗಿಲ್ಲಿ ಕಿರುತೆರೆಯ ಮೂಲಕ ಮಿಂಚಿರೋದು ಇದೇ ಮೊದಲನೇದೇನೂ ಅಲ್ಲ. ಆದರೂ ಕನ್ನಡ ಬಿಗ್ ಬಾಸ್ ಅವರಿಗೆ ಹಿಂದೆಂದೂ ಕಾಣದ ಜನಪ್ರಿಯತೆಯನ್ನು ತಂದುಕೊಟ್ಟಿದೆ. ಜನ ನಮ್ಮ ಸುತ್ತಮುತ್ತಲು ನಡೆಯುವ ಕಾರ್ಯಕ್ರಮಗಳಿಗೆ ಅವರನ್ನು ಕರೆಸುವ ಪ್ರಯತ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಗಿಲ್ಲಿ ನಟನಿಗೆ ಊಹೆಗೂ ನಿಲುಕದ ಹೈಪ್, ಜನಪ್ರಿಯತೆ ನೀಡಿದೆ ಬಿಗ್ ಬಾಸ್ ಕನ್ನಡ. ಸ್ವತಃ ಗಿಲ್ಲಿ ಕೂಡ ಕಾರ್ಯಕ್ರಮದಿಂದ ಹೊರಗೆ ಬಂದ ಮೇಲೆ ತಮ್ಮ ಫಾಲೋವರ್ಸ್ಗಳ ಸಂಖ್ಯೆ ಹೆಚ್ಚಾಗಿರುವುದನ್ನು ನೋಡಿ ಹಾಗೂ ತನಗೆ ಸಿಕ್ಕ ಜನಪ್ರಿಯತೆ ನೋಡಿ ದಂಗಾಗಿ ಹೋಗಿದ್ದರು. ಇದು ನಿಜಾನ ಕನಸ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅವರದೇ ಧಾಟಿಯಲ್ಲಿ ಹೇಳಿಕೊಂಡಿದ್ದಾರೆ.